ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ವಾತಿ. ಸೊ ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ವಿಚಾರಣ ನೋಡಿರ್ತೀರ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ, ಗೃಹಲಕ್ಷ್ಮಿಯ ಪಿಂಕ್ ಸ್ಮಾರ್ಟ್ ಕಾರ್ಡಿನ ಬಗ್ಗೆ. ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿಂದ ಒಂದು 2 ಕಂತು ಆದಮೇಲೆ ಏನೋ 2 ಕಂತು ಹಣ ಬಂದ ಮೇಲೆ ಎಲ್ಲರಿಗೂ ಸರ್ಕಾರ ಅನೌನ್ಸ್ ಮಾಡ್ತು ಗೃಹಲಕ್ಷ್ಮಿಯಲ್ಲಿ ನಾವು ಇನ್ಮೇಲಿಂದ ಪಿಂಕ್ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿ. ಬಟ್ ಇಷ್ಟು ದಿನ ಆಯಿತು, ನಾವು ಆಲ್ರೆಡಿ 10ನೇ ಕಂತಿನ ಹಣದ ತನಕನೂ ರೀಚ್ ಆಗಿದ್ದೀವಿ. ಆದರೂ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ನಮ್ಗೆ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ. ಇದು ಏನು ನಿಜವಾಗ್ಲೂ ಬರುತ್ತಾ ಅಥವಾ ಸುಮ್ಮನೆ ಏನೋ ಮಾಡಬೇಕು ಅಂತ ಹೇಳಿ ಆ ಸ್ಮಾರ್ಟ್ ಕಾರ್ಡ್ನ ಮಾಡ್ತೀವಿ ಅಂತ ಹೇಳಿದ್ರ, ಅದ್ರ ಬಗ್ಗೆ ಇವಾಗ ನಿಮಗೆ ಕ್ಲಾರಿಟಿನ ಕೊಡೋದಕ್ಕೆ ಅಂತಲೇ ಬಂದಿರುವಂಥದ್ದು. ಸೊ ಇವಾಗ ಆಲ್ಮೋಸ್ಟ್ 10ನೇ ಕಂತಿನ ಹಣ ತಗೊಳ್ಳೋಕ್ಕೆ ನೀವೆಲ್ಲರೂ ಕಾತುರರಾಗಿ ಕಾಯ್ತಾ ಇರ್ತೀರಾ ಅಲ್ವಾ. ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ಏನಾಯ್ತು, ನ್ಯೂಸ್ ಏನಾಯ್ತು, ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ. ಹಾಗೆಯೇ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವುದೇ ರೀತಿಯಾಗಿರುವಂಥ ಸರ್ಕಾರದ ನೋಟಿಫಿಕೇಶನ್ಗಳು ಬೇಕು ಅಂತ ಹೇಳಿದ್ರೆ, ಜಾಬ್ ಓಪನಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ನೋಟಿಫಿಕೇಶನ್ಸ್ಗಳು ಆಗಿದ್ರೆ ನಿಮಗೆ ನಾನು ಟೆಲಿಗ್ರಾಮ್ನಲ್ಲಿ ನಿಮಗೆ ಕಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಅಪ್ಲೈನ ಮಾಡ್ಬೋದು, ಫ್ಯೂಚರಲ್ಲಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಇವಾಗ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸೊ ಈ ಪಿಂಕ್ ಸ್ಮಾರ್ಟ್ ಕಾರ್ಡ್ ಕತೆ ಏನಾಯಿತು ಅಂತ ಹೇಳಿದ್ರೆ, ಈಗ 10ನೇ ಕಂತಿನ ಹಣ ಬರ್ತಾ ಇದೆ. ನಾವು ಹೋಗಿ ಅಪ್ಲೈ ಮಾಡಬೇಕಾ, ಎಲ್ಲಿಗೆ ಹೋಗಿ ತಗೋಬೇಕು, ವಿತರಣೆ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಹೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ನೀವು ಇದನ್ನು ಎಲ್ಲೂ ಹೋಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಥವಾ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನು ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಸರ್ಕಾರ ಒಂದು ಘೋಷಣೆನ ಕೊಟ್ಟಿಲ್ಲ. ಅಪ್ಲೈ ಮಾಡಿ ಅಂತ ಕೂಡ ಎಲ್ಲೂ ಕೂಡ ಸ್ಪಷ್ಟವನ್ನ ಕೊಟ್ಟಿಲ್ಲ. ಆದರೆ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈಗ ಬರೋ ಆಗಸ್ಟ್ ತಿಂಗಳಲ್ಲಿ ನಾವು ಪಿಂಕ್ ಸ್ಮಾರ್ಟ್ ಕಾರ್ಡ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಇವಾಗ ಆಲ್ಮೋಸ್ಟ್ ನಾವು ಏಪ್ರಿಲ್ ಮುಗಿಸಿ ಮೇಗೆ ಕಾಲಿಡ್ತಾ ಇದ್ದೀವಿ. ಸೊ ಇನ್ನೊಂದು 3 ತಿಂಗಳೊಳಗಡೆ ನಮಗೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ಸರ್ಕಾರ. ಇದಕ್ಕೆ ನಾವು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ನಮ್ಗೇನು ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು ಅಂತ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ಗಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ನೀವು ಯಾವುದೇ ರೀತಿಯಾಗಿರುವಂಥ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಅಥವಾ ಬೆಂಗಳೂರು ಗ್ರಾಮೀಣ ಒನ್ಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದಾಗಿರ್ಬೋದು, ಯಾವುದೇ ರೀತಿಯಾಗಿರುವಂಥ ವಿಚಾರಗಳು ಇಲ್ಲಿ ಇರೋದಿಲ್ಲ. ಅದರ ಬದಲಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಸರ್ಕಾರದತ್ತ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಆಲ್ರೆಡಿ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಟೋಮೆಟಿಕ್ ಆಗಿ ನಿಮ್ಮ ಹೆಸರುಗಳಿಗೆ ಕಾರ್ಡ್ನ ಜನರೇಟ್ ಮಾಡಿ ಆಶಾ ಕಾರ್ಯಕರ್ತೆಯರು ಯಾರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರು ಯಾರ್ಯಾರಿದ್ದಾರೆ ಅವರ ಬಳಿ ನಿಮ್ಮ ಒಂದು ಊರಾಗಿರ್ಬೋದು, ಏರಿಯಾಗಳಾಗಿರ್ಬೋದು, ಅವ್ರ ಹತ್ರ ಅದನ್ನ ತಲುಪಿಸ್ತಾರೆ. ಇವರು ಬಂದು ನಿಮ್ಮ ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ನ ಮಾಡ್ತಾರೆ. ಸೊ ನೀವೇನು ಮಾಡುವಂಥ ಏನು ಕೆಲಸ ಯಾವುದೂ ಇಲ್ಲ. ಯಾಕಂದರೆ ಸರ್ಕಾರ ಆಟೋಮೆಟಿಕ್ ಆಗಿ ಯಾರೆಲ್ಲ ಇದ್ದಾರೆ ಫಲಾನುಭವಿಗಳು ಅಂತ ಹೇಳಿ ಫಿಲ್ಟರ್ ಮಾಡಿ ಅವರಿಗೆ ಈ ಕಾರ್ಡ್ನ ತಲುಪಿಸ್ತಾರೆ. ಸಿಂಪಲ್ ಆಗಿ ಈ ಸ್ಮಾರ್ಟ್ ಕಾರ್ಡಲ್ಲಿ ಏನೆಲ್ಲ ಅಳವಡಿಸಿದ್ದಾರೆ ಅಂತ ಹೇಳೋದಾದ್ರೆ, ಇಲ್ಲಿ ನಮಗೆ ಕಾಣಿಸುತ್ತೆ ಒಂದು QR ಸ್ಕ್ಯಾನ್ ಕೋಡ್ನ ಹಾಕಿರ್ತಾರೆ. ನಾವು ಎಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣನ ತಗೋತಾ ಇದ್ದೀವಿ, ಪೆಂಡಿಂಗ್ ಅಮೌಂಟ್ಗಳಿದೆ, ಮುಂದೆ ಯಾವಾಗ ಹೋಗಿ ತಗೋಬೇಕು ಅನ್ನೋದು ಒಂದು ಡೇಟ್ ಆಗಿರ್ಬೋದು, ಈ ರೀತಿ ಡೀಟೇಲ್ಸು ಅಲ್ಲಿ ಇರುತ್ತೆ. ಜೊತೆಗೆ ನಿಮ್ಮ ಹೆಸರು, ವಯಸ್ಸು, ನಿಮ್ಮ ಅಡ್ರೆಸ್ಸು, ನಿಮ್ಮ ಭಾವಚಿತ್ರ ಇರುತ್ತೆ, ಹಾಗೇನೆ ಮಿನಿಸ್ಟರ್ದು ಫೋಟೋ ಕೂಡ ಅಲ್ಲಿರುತ್ತೆ. ಸಣ್ಣದಾಗಿ ಒಂದು ಸ್ಮಾರ್ಟ್ ಕಾರ್ಡ್ನ ಕೊಡ್ತಾರೆ. ಸೊ ಡಿಜಿಟಲೈಸ್ ಆಗ್ತಾ ಇರೋ ಕಾರಣದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಇವಾಗ ತುಂಬಾ ಜನಕ್ಕೆ ಹಣ ಬಂದಿದ್ರು ಗೊತ್ತಾಗ್ತಿಲ್ಲ, ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಬೇಕು. ಬ್ಯಾಂಕ್ಗೆ ಹೋದ್ರೆ ನೀವು ಹೋಗಿ ಟ್ರಾನ್ಸಾಕ್ಷನ್ಸ್ನ ಚೆಕ್ ಮಾಡ್ಕೊಳ್ಳಿ, ನಮಗೆ ಟೈಮ್ ಇಲ್ಲ ಅಂತ ಕೂಡ ಕೆಲವೊಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಾವೇನೆ ಸೆಲ್ಫ್ ಆಗಿ ಮನೆಯಲ್ಲೇ ಕುತ್ಕೊಂಡು ನೋಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ನ ಮಾಡ್ತಾ ಇರುವಂಥದ್ದು. ಸೊ ನಾವೇ ಸ್ಕ್ಯಾನ್ ಮಾಡಿಕೊಂಡು ನಾವೇ ಚೆಕ್ ಮಾಡ್ಕೋಬಹುದು. ಸೊ ಈಸಿ ಆಗಿರುವಂಥ ಆಕ್ಸೆಸ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಏನು ಗೃಹಲಕ್ಷ್ಮಿಯ ಒಂದು ಸ್ಮಾರ್ಟ್ ಕಾರ್ಡ್ ಅಪ್ಡೇಟ್ ಆಗಿತ್ತು. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವರೇ ನಿಮ್ಮ ಮನೆಗೆ ಬಂದು ತಲುಪಿಸ್ತಾರೆ. ಸೊ ಆಗಸ್ಟ್ ತಿಂಗಳ ತನಕ ನಾವು ಕಾಯ್ಬೇಕಾಗತ್ತೆ ಈ ಒಂದು ಸ್ಮಾರ್ಟ್ ಕಾರ್ಡ್ನ ನಮ್ಮೆಲ್ಲರಿಗೂ ಸೇರೋದಕ್ಕೆ. ಹಾಗೇನೆ ಇನ್ನೊಂದು ಅಪ್ಡೇಟು, 10ನೇ ಕಂತಿನ ಹಣ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬಟ್ ಇನ್ನೂ ಕನ್ಫ್ಯೂಷನ್ಸ್ ಇದ್ರೆ, 10ನೇ ಕಂತಿನ ಹಣ ನಿಮಗೆ ಮೇ 10ನೇ ತಾರೀಕು ನಂತರ ಬರುವಂಥದ್ದು. ಈಗ 9ನೇ ಕಂತಿನ ಹಣ ಎಲ್ಲ ಕಡೆಯೂ ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ 10ನೇ ಕಂತಿನ ಹಣಕ್ಕೆ ನೀವೆಲ್ಲರೂ ಕಾಯ್ಬೇಕಾಗತ್ತೆ. ತುಂಬ ಕನ್ಫ್ಯೂಷನ್ಸ್ಗಳನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ 10ನೇ ತಾರೀಕು ಮೇಲೇನೆ ನಿಮಗೆ ಹಣ ಬರುವಂಥದ್ದು, 10ನೇ ಕಂತಿನ ಹಣ. ಸೊ ನಿಮಗೆ ಇದೆರಡು ವಿಷಯ ಇವಾಗ ಕ್ಲಾರಿಫಿಕೇಶನ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.